ಹೋಯ್ತು ಬೆಂಗಳೂರಿಂದ ವರ್ಲ್ಡ್ ಕಪ್ ಮ್ಯಾಚಸ್ ಆಚೆಗೆ ಹೊಟ್ಟೇ ಹೋಯ್ತು. ಕನ್ಫರ್ಮೇಷನ್ ಬಂದ್ಬಿಡ್ತು. ಇವಾಗ ICC ಅವರು ಅಫಿಷಿಯಲ್ ಆಗಿ ರಿವೈಸ್ಡ್ ಶೆಡ್ಯೂಲ್ನ ಅನೌನ್ಸ್ ಮಾಡಿದ್ದಾರೆ. ಬೆಂಗಳೂರು ಬದಲು ಅವರು DY ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈಯಲ್ಲಿ ಇದೆಯಲ್ಲ, ಅದನ್ನು ಆಲ್ಟರ್ನೇಟ್ ವೆನ್ಯೂ ಅಥವಾ ಈಗ ಅದನ್ನು ಪಕ್ಕಾ ವೆನ್ಯೂ ಮಾಡ್ಕೊಂಡಿದ್ದಾರೆ. ಈಗ ಫೈನಲ್ಸ್ ನಡೆಯೋದು ನವಿ ಮುಂಬೈಯಲ್ಲಿ, ಬೆಂಗಳೂರಲ್ಲ. ಒರಿಜಿನಲ್ ಶೆಡ್ಯೂಲ್ ಪ್ರಕಾರ ICC ವುಮೆನ್ ವರ್ಲ್ಡ್ ಕಪ್ ಫೈನಲ್ಸ್ ನಡಿಬೇಕಾಗಿತ್ತು ನಮ್ಮ ಬೆಂಗಳೂರಿನಲ್ಲಿ. ಕಾಲ್ ತುಳಿತದ ಇನ್ವೆಸ್ಟಿಗೇಷನ್ನು ಇನ್ನು ಅಂಡರ್ ಪ್ರೋಗ್ರೆಸ್ ಇರೋದ್ರಿಂದ, ಆಮೇಲೆ ಗೌರ್ಮೆಂಟ್ ಅವರು ಇಲ್ಲಿ ಲಾರ್ಜ್ ಸ್ಕೇಲ್ ಕ್ರೌಡ್ ಗ್ಯಾದರ್ ಆಗುವಂಥ ಈವೆಂಟ್ಸ್ನ ಕಂಡಕ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ಮೇಲೆ ಇದು ಆಗೇ ಆಗುತ್ತೆ ಅಂತ ನಮಗೆ ಗೊತ್ತಿತ್ತು. ಬಟ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿದೆ ಅದು ನವಿ ಮುಂಬೈಗೆ ಹೋಗಿದೆ ಅಂತ. ಇದು ಖಂಡಿತವಾಗೂ ಬಿಗ್ ಲಾಸು ಕ್ರಿಕೆಟ್ ಪ್ರೇಮಿಗಳಿಗೆ, ಅದರಲ್ಲೂ ಕನ್ನಡಿಗರಿಗೆ. ಒಂದು ಅಂತ ಹೇಳಿದ್ರೆ ಅಣ್ಣ, ಬೆಂಗಳೂರಿಗೆ ಒಂದು ಕಪ್ಪು ಚುಕ್ಕೆ ಇದು. ಯಾಕಂದರೆ ವರ್ಲ್ಡ್ ಕ್ಲಾಸ್ ಸಿಟಿ ಆದಂಥ ಬೆಂಗಳೂರಲ್ಲಿ ಒಂದು ವರ್ಲ್ಡ್ ಕಪ್ ಮ್ಯಾಚ್ನ ಹೋಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಇದಕ್ಕಿಂತ ಬೇಜಾರು ವಿಷಯ ಇನ್ನೇನೂ ಇಲ್ಲ. ಅದೇ ಬೇಜಾರಾಗಿರೋದು. ಇದ್ರ ಬಗ್ಗೆ ಹೇಳಬೇಕಾಗಿತ್ತು, ನಿಮಗೆ ಹೇಳಿದ್ದೀನಿ. ಇಂತಿ ನಿಮ್ಮ ಜಾನಿ.